ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಒಂದು ವಾರದಿಂದ ತಣ್ಣಗಾಗಿದ್ದಂತಹ ಮುಡಾ ಹಗರಣ ಈಗ ಮತ್ತೆ ಆಕ್ಟಿವ್ ಆಗಿದೆ. ಕೇವಲ ಆಕ್ಟಿವ್ ಆಗಿರೋದು ಮಾತ್ರ ಅಲ್ಲ, ರೋಚಕ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಇನ್ನೇನು ಬಚಾವಾಗ್ಬಿಟ್ಟೆ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಂಥ ಸಿದ್ದರಾಮಯ್ಯನವರಿಗೆ ಈಗ ಮತ್ತೆ ಬಿಗ್ ಟೆನ್ಷನ್ ಎದುರಾಗೋ ಸೂಚನೆ ಬಂದಿದೆ. ಲೋಕಾಯುಕ್ತದ ತನಿಖೆಯಲ್ಲಿ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಪಾರಾಗುವಂತಹ ಸಿದ್ಧತೆ ನಡೆಸಿದಂಥ ಸಿದ್ದರಾಮಯ್ಯ ಆ್ಯಂಡ್ ಪತ್ನಿ ಪಾರ್ವತಿ ಅವರಿಗೆ ಈಗ ಹೊಸ ಸವಾಲು ಎದುರಾಗ್ತಾ ಇದೆ. ಲೋಕಾಯುಕ್ತ, ಇಡಿ ಇವೆರಡೇ ಸಾಲದು ಅಂತ ಈಗ ಸಿಬಿಐ ಕೂಡ ಮುಡಾ ಹಗರಣ ಕುರಿತು ಸಿದ್ದರಾಮಯ್ಯನವರನ್ನ ಗ್ರಿಲ್ ಮಾಡೋ ಸಾಧ್ಯತೆ ಸೃಷ್ಟಿಯಾಗ್ತಾ ಇದೆ. ನೇರವಾಗಿ ವಿಷಯಕ್ಕೆ ಬರ್ತಿದ್ದೀನಿ. ಸಿದ್ದರಾಮಯ್ಯ ಈಸ್ ಇನ್ ಡೇಂಜರ್. ಅದಕ್ಕಿಂತಲೂ ಹೆಚ್ಚಾಗಿ ನೀವು ಇವಾಗಲೇ ಈ ಕಾರ್ಯಕ್ರಮದ ಹೆಡ್ಲೈನ್ ನೋಡಿದ್ದೀರಲ್ವಾ? ಸ್ನೇಹಮಯಿ ಕೃಷ್ಣ ಮತ್ತು ಸಿದ್ದರಾಮಯ್ಯನವರ ನೇರ ಮುಖಾಮುಖಿಗೆ ಈಗ ವೇದಿಕೆ ಸಿದ್ಧ ಆಗ್ತಾ ಇದೆ. ಎದುರು ಬದ್ರು ನಿಂತು ದೃಷ್ಟಿ ಮಿಲಾಯಿಸೋ ಸಂದರ್ಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ವೀಕ್ಷಕರೇ, ಅಧಿವೇಶನ ಮುಗಿಯೋಕ್ಕೂ ಮೊದಲೇ ಸಿದ್ದರಾಮಯ್ಯನವರಿಗೆ ಮುಡಾ ಕಂಟಕ ಎದುರಾದರೂ ಅಚ್ಚರಿ ಇಲ್ಲ. ಅಥವಾ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಇರುವಾಗಲೇ ಅವರ ಮನೆ ಇನ್ನಿತರ ಜಾಗಗಳ ಮೇಲೆ ಸಿಬಿಐ ದಾಳಿ ನಡೆದರೂ ನಡೀಬಹುದು. ಎಸ್, ಕಳೆದ ವಾರ ಇಡಿ ಇಲಾಖೆ ತನ್ನ ರಿಪೋರ್ಟ್ಗಳನ್ನು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಿತ್ತು, ನೆನಪಿರಬಹುದು. ಆ ನಂತರ ಆ ವಿಚಾರ ಲೀಕ್ ಆಯಿತು ಅಂತ ಸಿದ್ದರಾಮಯ್ಯ ಹೈ ಡ್ರಾಮಾ ಮಾಡಿದ್ರು. ಇಡಿ ಟೈಮ್ ನೋಡಿಕೊಂಡು ಕೋರ್ಟ್ ಮೇಲೆ ಪ್ರಭಾವ ಬೀರೋಕೆ ಹೀಗೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ನೋಡಪ್ಪ, ಇಡಿಯವರು ಅವ್ರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಗವರ್ನರ್ ಹೇಳಿರೋದೇನು, ತನಿಖೆ ಮಾಡಿ ಇದನ್ನು ಕೊಡಿ ಅಂತ, ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ. ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು, ಡಿಸೆಂಬರ್ 24 ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವರು ಯಾಕೆ ಲೆಟರ್ ಬರೀತಾರೆ? ವಾಟ್ ಈಸ್ ದರ್ ಇಂಟೆನ್ಷನ್? ಇಟ್ ಈಸ್ ಡೆಲಿಬರೇಟ್ ಅಲ್ಲ, ಅಲ್ವೇನ್ರಿ? ಡೆಲಿಬರೇಟ್ ಅಲ್ಲ. ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಗೊತ್ತಾಯ್ತಾ? ಆ ನಂತರ ಸಿದ್ದರಾಮಯ್ಯನವರ ಅರ್ಜಿಯ ವಿಚಾರಣೆ ಜನವರಿಗೆ ಅರ್ಜನ್ ಆಯಿತು. ಇನ್ನೊಂದು ತಿಂಗಳು ಸೇಫ್ ಅಂದ್ಕೋತಾ ಇದ್ದಂಥ ಸಿದ್ದು ಈಗ ಸಡನ್ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ನಿಂದ ಈಗ ಮಹತ್ವದ ನಿರ್ದೇಶನ ಬಂದಿದೆ. ಮುಡಾ ಹಗರಣದ ಆರೋಪ ಇರುವಂತಹ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಖಾಸಗಿ ದೂರುದಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಹಳ ಹಠ ಹಿಡಿದು ಹೋರಾಟ ಮಾಡ್ತಾ ಇದ್ರು. ಈ ಬೇಡಿಕೆಯನ್ನ ಹೈಕೋರ್ಟಿಗೂ ಸಲ್ಲಿಕೆ ಮಾಡಿದ್ರು. ಆದರೆ ಈ ಅರ್ಜಿಯ ವಿಚಾರಣೆ ಸಂಹೌ ಮುಂದಕ್ಕೆ ಹೋಗ್ತಾನೆ ಇತ್ತು. ಸಿದ್ದರಾಮಯ್ಯ ಅಂದ್ಕೊಂಡಿದ್ರು ಸ್ನೇಹಮಯಿ ಕೃಷ್ಣನ ಈ ಮನವಿಯನ್ನ ಕೋರ್ಟ್ ನೇರವಾಗಿ ರಿಜೆಕ್ಟ್ ಮಾಡಿಬಿಡುತ್ತೆ ಅಂತ. ಆದರೆ ಈ ಕೋರ್ಟಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಆರಂಭಿಕ ಜಯ ಸಿಕ್ಕಿದೆ. ಅದು ಅಂತಿಂತ ಜಯ ಅಲ್ಲ, ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಟಕ್ಕರ್ ಕೊಡೋಕೆ ಸಿಕ್ಕಿರುವಂಥ ಅಪಾರ್ಚುನಿಟಿ. ಹೌದು, ಈಗ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಗೆ ಸಂಬಂಧಿಸಿರೋ ಹಾಗೆ ಸಮನ್ಸ್ ಸಿದ್ಧ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ ಮತ್ತು ಸಿದ್ದರಾಮಯ್ಯನವರ ಬಾಮೈದುನ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಸಮನ್ಸ್ ಕೊಡೋದಕ್ಕೆ ಹೈಕೋರ್ಟ್ ಹೇಳಿದೆ. ಸಮನ್ಸ್ ಕೊಡೋದಕ್ಕೆ ನೇಮಕ ಆಗಿರೋದು ಯಾರು ಗೊತ್ತಾ? ಕೋರ್ಟ್ ಅಧಿಕಾರಿಗಳು ಅಲ್ಲ, ಪೊಲೀಸ್ ಅಧಿಕಾರಿಗಳು ಅಲ್ಲ, ಖುದ್ದು ಸ್ನೇಹಮಯಿ ಕೃಷ್ಣ ಅವರೇ ಈ 3 ಜನರಿಗೆ ನೇರವಾಗಿ ಸಮನ್ಸ್ ಕೊಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಎಸ್, ಸ್ನೇಹಮಯಿ ಕೃಷ್ಣ ಅವರು ಹ್ಯಾಂಡ್ ಸಮನ್ಸ್ ಕೊಡೋದಕ್ಕೆ ಅಂತ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೇಗಿರಬಹುದು ಆ ಕ್ಷಣ. ಸಿದ್ದರಾಮಯ್ಯ ಸಮನ್ಸ್ ರಿಸೀವ್ ಮಾಡ್ತಾರಾ ಅಥವಾ ಸ್ನೇಹಮಯಿ ಕೃಷ್ಣ ಅವರಿಗೆ ಸಿಗದೆ ಮುಖ ತಪ್ಪಿಸ್ಕೊಂಡು ಓಡಾಡ್ತಾರಾ? ಕೋರ್ಟ್ ಪ್ರಕಾರ ಈ ಸಮನ್ಸನ್ನು ಸಿದ್ದರಾಮಯ್ಯ ಪರವಾಗಿ ಬೇರೆ ಯಾರೋ ಇಸ್ಕೊಳ್ಳೋ ಹಾಗಿಲ್ಲ. ಖುದ್ದು ಸಿದ್ದರಾಮಯ್ಯನವರೇ ಸ್ನೇಹಮಯಿ ಕೃಷ್ಣ ಅವರ ಕೈಯಿಂದ ಸಮನ್ಸ್ ರಿಸೀವ್ ಮಾಡಬೇಕು. ಪಾರ್ವತಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೂ ಇದೇ ಕಂಡೀಷನ್. ಸಮನ್ಸ್ ಇಸ್ಕೊಳ್ಳೋ ಕ್ಷಣದಲ್ಲಿ ಸಿದ್ದರಾಮಯ್ಯನವರ ರಿಯಾಕ್ಷನ್ ಹೇಗಿರಬಹುದು? ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಎಗುರಾಡಬಹುದು. ಮೀಡಿಯಾಗಳು ಖಂಡಿತ ಈ ಫೇಸ್ ಆಫ್ ಮೂಮೆಂಟನ್ನು ಸೆರೆ ಹಿಡಿಯೋಕ್ಕೋಸ್ಕರ ಕಾಯ್ತಾ ಇರ್ತವೆ. ಕೋರ್ಟಲ್ಲಿ ನಡೆದಿದ್ದೇನು ಅಂತ ಹೇಳ್ತೀನಿ. ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಜಸ್ಟಿಸ್ ನಾಗಪ್ರಸನ್ನ ಅವರು ಮಂಗಳವಾರ ವಿಚಾರಣೆ ನಡೆಸಿದ್ರು. ನ್ಯಾಯಪೀಠದ ಹಿಂದಿನ ಸೂಚನೆ ಪ್ರಕಾರ ಡಿಸೆಂಬರ್ 9ರ ತನಕ ಏನೇನು ತನಿಖೆ ಆಗಿದೆಯೋ ಅದಿಷ್ಟರ ರಿಪೋರ್ಟ್ಗಳನ್ನು ಲೋಕಾಯುಕ್ತ ಪೊಲೀಸರು ನ್ಯಾಯಪೀಠದ ಮುಂದೆ ಇಟ್ಟರು.
ಅದರ ಜೊತೆ ಪ್ರಕರಣದ ಕೇಸ್ ಡೈರಿ ಹಾಗೂ ಸಾಕ್ಷಿಗಳ ಹೇಳಿಕೆ ಇರುವಂಥ ಇನ್ನೊಂದು ರಿಪೋರ್ಟನ್ನು ಕೂಡ ಕ್ಲೋಸ್ಡ್ ಕವರ್ನಲ್ಲಿ ಇಟ್ಟು ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದರು. ಇದರ ನಂತರ ಜಸ್ಟಿಸ್ ನಾಗಪ್ರಸನ್ನ ಅವರು ಎಲ್ಲವನ್ನ ಪರಿಶೀಲಿಸಿದ ಮೇಲೆ ಹ್ಯಾಂಡ್ ಸಮನ್ಸ್ ಕೊಡಿಸೋದಕ್ಕೆ ತೀರ್ಮಾನ ಮಾಡಿದರು. 3 ಮಂದಿ ಆರೋಪಿಗಳಿಗೆ ಈಗ ಹ್ಯಾಂಡ್ ಸಮನ್ಸ್ ಕೊಡೋದಕ್ಕೆ ಅಂತ ಸ್ನೇಹಮಯಿ ಕೃಷ್ಣ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ. ಸಿದ್ದರಾಮಯ್ಯನವರು ಸಮನ್ಸ್ ಸ್ವೀಕರಿಸಲೇಬೇಕಾಗತ್ತೆ. ಈಗ ಕ್ಯೂರಿಯಾಸಿಟಿ ಏನಂದ್ರೆ, ಸ್ನೇಹಮಯಿ ಕೃಷ್ಣ ಬೆಳಗಾವಿಗೆ ಸಮನ್ಸ್ ತಗೊಂಡು ಹೋಗ್ತಾರಾ? ಹಾಗೇನಾದ್ರೂ ಹೋದ್ರೆ ಎಲ್ಲ ಶಾಸಕರು ಮತ್ತು ಸಚಿವರ ಎದುರಲ್ಲೇ ಸಿದ್ದರಾಮಯ್ಯನವರ ಮುಖಭಂಗ ಆಗೋದು ಖಚಿತ. ಚೆಂಡು ಈಗ ಸ್ನೇಹಮಯಿ ಕೃಷ್ಣ ಅವರ ಅಂಗಳಕ್ಕೆ ಬಂದಿದೆ. ಮುಂದೇನಾಗತ್ತೆ ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.